ಸ್ನೇಹಿತರೆ, ಈಗ ನಾನಿರುವಂಥ ಜಾಗ ಇದು ಕರಿಕಲ್ ಗುಡ್ಡ ಅಥವಾ ಮೆಟ್ಕಲ್ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಈಗ ಹೋದರೆ ಗೋಪಿನಾಥಮಿಗೆ ಹೋಗುತ್ತೆ, ಈಗ ಹೋದರೆ ಹೊಗೇನಕಲ್ಲಿಗೆ ಹೋಗುತ್ತೆ. ಇದು ನೋಡಿ ಎಂಥ ರಮಣೀಯವಾದ ಪ್ರದೇಶ. ಈ ಕಡೆ ಬೆಟ್ಟ ಇದೆ, ನದಿ ಇದೆ. ಹಾಗೆಯೇ ಇಲ್ಲೊಂದು ದುರ್ಘಟನೆ ಆಯಿತು. ಅದು SI ದಿನೇಶ್ ಮತ್ತು SI ಜಗನ್ನಾಥ್ ಅವರ ಹತ್ಯಾಕಾಂಡ, ಹೊಗೇನಕಲ್ ಹತ್ಯಾಕಾಂಡ ಅಂತ ಏನು ಹೇಳ್ತಾರಲ್ಲ, ಅದು ಆಗಿದ್ದು ಇದೇ ಜಾಗದಲ್ಲಿ. ಈ ಕಲ್ಲನ್ನು ನೆನ್ಪಿಟ್ಕೊಳ್ಳಿ. ಈ ಕಲ್ಲು ಹತ್ರನೇ ಈ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಅವತ್ತು ಏನಾಯಿತು ಅಂತೇಳಿದರೆ, ಹೊಗೇನಕಲ್ ಕಡೆಯಿಂದ ನಮ್ಮ ಪೊಲೀಸ್ ತಂಡ ಏನು ಬರ್ತಾಯಿತ್ತು, ವೀರಪ್ಪನ ಕಾರ್ಯಾಚರಣೆಯಲ್ಲಿ ಪೊಲೀಸ್ ತಂಡ ಏನು ಬರ್ತಾಯಿತ್ತು, ಅದರಲ್ಲಿ SI ಜಗನ್ನಾಥ್ ಮತ್ತು SI ದಿನೇಶ್ ಅನ್ನೋರು ಅವರು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅವ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರಾಣತ್ಯಾಗವನ್ನು ಮಾಡ್ತಾರೆ. ವೀರಪ್ಪನ್ನು ಅಲ್ಲಿ ಮೇಲಿಂದ, ಅಲ್ಲೇನು ಕಾಣ್ತಾ ಇದೆಯಲ್ಲ, ಅಲ್ಲಿ ಮೇಲಿಂದ ಫೈರ್ ಮಾಡ್ತಾನೆ. ಆಗ ಇಲ್ಲಿ ಈ ಕಡೆ ಕಲ್ಲನ್ನು ಜೋಡಿಸಿಟ್ಟಿರ್ತಾನೆ. ವೆಹಿಕಲ್ಲು ಮುಂದಕ್ಕೆ ಹೋಗಬಾರ್ದು ಅಂತೇಳಿ ಕಲ್ಲನ್ನು ಜೋಡಿಸಿಟ್ಟಿರ್ತಾನೆ ಇದೇ ಜಾಗದಲ್ಲಿ. ಆಗ ಈ ಕಡೆಯಿಂದ ಬಂದಂತಹ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ತಮ್ಮ ವೆಹಿಕಲ್ಲನ್ನು ನಿಲ್ಲಿಸ್ತಾರೆ. ಒಂದೇ ಸಮನೆ ಆ ಕಡೆ ಮೇಲ್ಗಡೆಯಿಂದ ಗುಂಡಿನ ಮಳೆಗರಿತಾನೆ, ಅಂದರೆ ಫೈರಿಂಗ್ ಮಾಡ್ತಾನೆ. ಇಲ್ಲಿದ್ದಂತಹ ಪೊಲೀಸರಿಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಲಿರ್ತಾರೆ. ಅಲ್ಲಿಂದ ಫೈರ್ ಮಾಡಿದ್ದು ನೇರವಾಗಿ SI ದಿನೇಶ್ ಸರ್ ಮತ್ತು SI ಜಗನ್ನಾಥ್ ಸರ್ಗೆ ಅವರಿಗೆ ಗುಂಡು ತಗಲಿ ಇಲ್ಲೇ ತಕ್ಷಣ ಅವರ ಉಸಿರನ್ನು ನಿಲ್ಲಿಸ್ತಾರೆ. ನೋಡಿ ಸ್ನೇಹಿತರೆ, ಇದು ಹೊಗೇನಕಲ್ಲಿಂದ ಬರ್ತಾ ಇರುವಂತಹ ನದಿ. ಇದು ಪಕ್ಕದಲ್ಲಿ ನೋಡಿ ಎಷ್ಟು ರಮಣೀಯವಾದ ಪ್ರದೇಶ. ಇಂಥ ರಮಣೀಯ ಪ್ರದೇಶದಲ್ಲಿ ಈ ಒಂದು ಕುಕೃತ್ಯವನ್ನು ನಡೆಸಿಬಿಟ್ಟು ವೀರಪ್ಪನ್ನು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಸ್ಮಾರಕವನ್ನು ನೋಡೋಣ ಸ್ನೇಹಿತರೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಅವರು ಇದನ್ನು ಮಾಡಿದ್ದಾರೆ, ಈ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಇದರಲ್ಲಿ ದಿನಾಂಕ 9/4/1990 ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಿನಾಥ ಮತ್ತು ಹೊಗೇನಕಲ್ ಮಧ್ಯೆ ಕಾವೇರಿ ನದಿ ತೀರದಲ್ಲಿರುವ ಕರಿಕಲ್ ಗುಡ್ಡ ಅಂತ ಹೇಳಿದ್ನಲ್ಲ, ಅದೇ ಕರಿಕಲ್ ಗುಡ್ಡ ಅಂತ ಹೇಳ್ತಾರೆ. ಇದಕ್ಕೆ ಮೆಟ್ಕಲ್ ಅಂತಲೂ ಹೇಳ್ತಾರೆ. ಪೊಲೀಸರು ಮತ್ತು ಕಾಡುಗಳ ನರಾಂತಕ ವೀರಪ್ಪನ್ ಮತ್ತು ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಇಷ್ಟು ಅಧಿಕಾರಿಗಳು ವೀರ ಮರಣ ಹೊಂದಿದ ಅಧಿಕಾರಿಗಳ ಹೆಸರನ್ನು ಬರೆದಿದ್ದಾರೆ. KS ದಿನೇಶ್ PSI ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ, S ಜಗನ್ನಾಥ್ PSI, ರಾಮ್ಲಿಂಗ್ ಅವರು, ಚಂದ್ರಪ್ಪ ಅವರು ಅವಾಗ ಬದುಕುಳಿತಾರೆ. ಅಂದರೆ ಇಲ್ಲಿ ಗುಂಡಿನ ಕಾಳಗ ಏನಾಗುತ್ತೆ ಅದರಲ್ಲಿ ಬದುಕುಳಿತಾರೆ, ಆಮೇಲೆ ನಂತರ ಮೃತಪಡ್ತಾರೆ. ಹಾಗೆಯೇ N ಶಂಕರ್ರಾವ್ ಅವರು ಪೊಲೀಸ್ ಕಾನ್ಸ್ಟೇಬಲ್. ಇಷ್ಟು ಜನ ವೀರ ಮರಣವನ್ನು ಹೊಂದ್ತಾರೆ. ಅವರ ಒಂದು ಸವಿನೆನಪಿಗಾಗಿ ಇಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿರ್ತಾರೆ. ಇದರ ಸ್ಮಾರಕದ ಉದ್ಘಾಟನೆಯನ್ನು ಆಗಸ್ಟ್ 15, 2022ರಲ್ಲಿ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಫೈರ್ ಮಾಡಿರೋದು ಸ್ನೇಹಿತರೆ. ವೀರಪ್ಪನ್ನು ಆ ಒಂದು ಜಾಗದಲ್ಲಿ ಹೇಗೆ ಫೈರ್ ಮಾಡ್ದ ಅಂತ ಹೇಳಿದರೆ, ನಮ್ಮ ಭಾರತೀಯ ಸೇನೆಯಲ್ಲಿ ಗೆರಿಲ್ಲಾ ಯುದ್ಧ ತಂತ್ರ ನೀತಿ ಅಂತ ಒಂದು ಟೆಕ್ನಿಕ್ ಇದೆ. ಅದನ್ನು ಆ ಟೆಕ್ನಿಕ್ ಅಂದರೆ, ಈಗ ಬಂಡೆ ಕಲ್ಲಿರುತ್ತೆ ಏನೋದು, ಅದಕ್ಕೆ ಮರೆಯಾಗಿಬಿಟ್ಟು ಎದುರುಗಡೆ ಇರುವಂತಹ ಆಪೋಸಿಟ್ ಇರುವಂಥ ಒಬ್ಬ ಇವರಿಗೆ ಮರೆಯಲ್ಲಿ ಕುಳಿತು ಮಾಡುವಂತಹ ಫೈರಿಂಗ್ ಮಾಡುವಂಥ ಒಂದು ಯುದ್ಧ ತಂತ್ರ, ಅದಕ್ಕೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರೀತಾರೆ. ಈ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಇವನು ಭಾಳ ಪಳಗಿದ್ದ ವೀರಪ್ಪನ್ನು. ಈ ಒಂದು ಜಾಗದಲ್ಲಿ ಫೈರಿಂಗ್ ಮಾಡಿ ಅವರನ್ನು ಪೊಲೀಸ್ ಸಿಬ್ಬಂದಿಗಳನ್ನು ಸಾಯಿಸ್ತಾನೆ. ಆ ಒಂದು ಫೈರಿಂಗಲ್ಲಿ ಇಲ್ಲೇ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಮರ ಇದೆ. ಈ ಮರದಲ್ಲಿ ಅವಾಗಿನ ಫೈರಿಂಗ್ ಆದ ಸಮಯದಲ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಅವಾಗಿನ ಗುಂಡುಗಳು ಚಕಮಕಿ ಏನಾಯಿತು ಆ ಟೈಮಲ್ಲಿ ಗುಂಡುಗಳು ತಾಗಿದಂತಹ ಗುರುತುಗಳು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ನನ್ನ ಬೆರಳು ತುದಿ ಕಾಣ್ತಾ ಇದೆಯಲ್ಲ ವಿಡಿಯೋದಲ್ಲಿ, ಇದೆಲ್ಲ ಅವಾಗಿನ ಗುಂಡು ತಾಗಿದಂತಹ ಗುರುತುಗಳು ಸ್ನೇಹಿತರೆ ಇವು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ,
ಫೈರಿಂಗ್ ಆದಾಗ ಗುಂಡು ತಾಗಿದ ಗುರುತುಗಳು ಸ್ನೇಹಿತರೆ ಇವು. ಮುಂದಕ್ಕೆ ಹೋಗೋಕ್ಕಾಗಲ್ಲ, ಆಳವಾದ ಕಂದಕ ಇದೆ, ಹೋಗೋಕ್ಕಾಗಲ್ಲ.